ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲಿಂಗಾಯತ ಭದ್ರಕೋಟೆಯನ್ನ ಭೇದಿಸೋದಕ್ಕೆ ಕಾಂಗ್ರೆಸ್ ಕುರುಬ ಮುಖಂಡರ ಕಸರತ್ತನ್ನ ನಡೆಸ್ತಾ ಇದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮೇಲೆ ಕುರುಬ ಸಮುದಾಯದ ಕಣ್ಣು ಬಿದ್ದಿದೆ. ಹಾಗಿದ್ಮೇಲೆ ಯಾರಲ್ಲಿ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ? ಎಸ್, ಚೆನ್ನಯ್ಯ ಒಡೆಯರ್ ಬಳಿಕ ಮತ್ತೆ ಎಂಪಿ ಆಗ್ತಾರ ಕುರುಬ ಸಮುದಾಯದವರು? ಯಾಕಂದ್ರೆ ದಾವಣಗೆರೆ ಮತ್ತು ಆಸುಪಾಸಿನ ಹಲವಾರು ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸೊ ಹಾಗಾಗಿ ಚೆನ್ನಯ್ಯ ಒಡೆಯರ್ ಅವರ ನಂತರ ಮತ್ತೆ ಆ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗ್ತಾರಾ ಕುರುಬ ಸಮುದಾಯಕ್ಕೆ ಸೇರಿದವರು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಹಾಗಿದ್ಮೇಲೆ ಆಯ್ಕೆ ಯಾರು? ಲೋಕಸಭೆ ಚುನಾವಣೆಯಿಂದ ಹಿಂದೆ ಸೇರಿತಾರ ಎಸ್ ಮಲ್ಲಿಕಾರ್ಜುನ್ ಅವರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅವ್ರನ್ನ ಕರ್ಕೊಂಡು ಬರಬೇಕು ವಾಪಸ್ ಅನ್ನುವಂಥ ಮನವೊಲಿಸಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ ಇದೆ. ಈಗ ದಾವಣಗೆರೆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರಾ ಹೊರಗಿನ ಅಭ್ಯರ್ಥಿಗಳಾಗಿದ್ರೆ? ಸೊ ಶತಾಯಗತಾಯ ಅಲ್ಲಿ ನಿಂತರೆ ಖಂಡಿತ ಗೆಲ್ಲುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಗೊತ್ತಿದೆ. ಸೊ ಹಾಗಾಗಿ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟರೆ ದಾವಣಗೆರೆ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ, ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಪಕ್ಷ ಗೆಲ್ಲಬಹುದು ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸೊ ಇಲ್ಲಿ ಚೆನ್ನಯ್ಯ ಒಡೆಯರ್ ಅವರ ನಂತರ ಅದೇ ಸಮುದಾಯದ ಅಂದರೆ ಕುರುಬ ಸಮುದಾಯದ ಮುಖಂಡರು ಮತ್ತೊಬ್ಬರು ಇಲ್ಲಿ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆಗಬಹುದಾ? ಸೊ ಈಗಾಗಲೇ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಡೋದಕ್ಕೆ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರಂತೆ ಮಾಜಿ ಸಚಿವ ಎಂ ರೇವಣ್ಣ. ಸೊ ಹಾಗಾಗಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ಅಥವಾ ಟಿಕೆಟನ್ನು ಕೊಟ್ಟರೆ ಬಹುಶಃ ಹೊರಗಿನ ಅಭ್ಯರ್ಥಿ, ಯಾಕೆಂದರೆ ಇವರು ಸ್ಥಳೀಯರು ಕೂಡ ಅಲ್ಲ ಎಂ ರೇವಣ್ಣ. ಸೊ ಹಾಗಾಗಿ ಅಲ್ಲಿ ಏನಾದರೂ ಟಿಕೆಟ್ ಕೊಟ್ಟರೆ ಸಮುದಾಯದ ಮತಗಳು ಈಸಿಯಾಗಿ ಅನಾಯಾಸವಾಗಿ ನಮಗೆ ಸಿಗುತ್ತೆ, ಅದರಿಂದ ಕ್ಷೇತ್ರವನ್ನು ತಮ್ಮದಾಗಿಸಿಕೊಳ್ಳಬಹುದು ಅನ್ನುವಂಥ ನಿಟ್ಟಿನಿಂದ ಸೊ ಈಗ ದಾವಣಗೆರೆಯಲ್ಲಿ ಕೈ ಕುರುಬ ಮುಖಂಡರು ಕಸರತ್ತನ್ನು ನಡೆಸಿದ್ದಾರೆ. ಆದರೆ ಈ ಕ್ಷೇತ್ರ ಈ ಹಿಂದೆ ಶಾಮ್ನೂರ್ ಮನೆಯವ್ರಿಗೆ ಕೊಟ್ಕೊಂಡು ಬರ್ತಾ ಇರೋದ್ರಿಂದ ಈ ಸಾರಿ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಅವರೇ ನಿಲ್ತೀವಿ ಅಂದರೆ ನಾವು ಯಾರು ಅದಕ್ಕೆ ಅಡ್ಡಿಪಡಿಸೋಕ್ಕಾಗಲ್ಲ ಅಥವಾ ಅದಕ್ಕೆ ಅಡ್ಡ ಹೋಗೋದಿಲ್ಲ. ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದ್ರ ಮೇಲೆ ನಾನು ಹೇಳಿದ್ನಲ್ಲ, ಈ ಚೆನ್ನಯ್ಯ ಒಡೆಯರ ಒಂದು ಗೆಲುವನ್ನು ಉಪಯೋಗಿಸ್ಕೊಂಡು ಭಾಳ ದಿನಗಳಿಂದ ನಮಗೆ ಇಲ್ಲಿ ಆ ಒಂದು ಸೀಟ್ ಕಳ್ಕೊಂಡಿದ್ದೀವಿ, ಬೇಕು ಅಂತಕ್ಕಂಥ ಭಾವನೆ ಇದೆ. ಅದು ಏನಾಗುತ್ತೆ ಅನ್ನೋದನ್ನು ನಮ್ಮ ನಾಯಕರುಗಳ ಜೊತೆಲಿ ಚರ್ಚೆ ಆಗಿದೆ. ನಮ್ಮ ಪಕ್ಷದ ಮುಖಂಡರು ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಬದ್ಧವಾಗಿದ್ದೇವೆ. ಅದು ಈಗ ಇರ್ತಕ್ಕಂಥದ್ದು ಶಾಮ್ನೂರ್ ಅವ್ರ ಮನೆಯವ್ರ ಟಿಕೆಟು ಅವ್ರದ್ದು ಅನ್ನೋದು ಒಂದಿದೆ ಖಂಡಿತ. ಅರೆ ನಾನು ಹೋರಾಟಗಾರ ರೀ, ಅಪ್ಪ ರಾಜಕಾರಣಿ ಮಗ ರಾಜಕಾರಣಿ ಅಲ್ಲ. ನಾನು ಸ್ವತಃ ಪಕ್ಷದ ಅಡಿಯಲ್ಲಿ ಸ್ವಂತ ಹೋರಾಟದಿಂದ ಬೆಳೆದಿರೋರು. ನಾನು ಏನು ಕೊಟ್ಟರು ಮಾಡೋವಂಥವ್ರು. ಪಕ್ಷದ ಜವಾಬ್ದಾರಿ ನನ್ನ ಜವಾಬ್ದಾರಿ. ಆದರೆ ಈ ಕ್ಷೇತ್ರ ಈ ಹಿಂದೆ ಶಾಮ್ನೂರ್ ಮನೆಯವ್ರಿಗೆ ಕೊಟ್ಕೊಂಡು ಬರ್ತಾ ಇರೋದ್ರಿಂದ ಈ ಸಾರಿ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಅವರೇ ನಿಲ್ತೀವಿ ಅಂದರೆ ನಾವು ಯಾರು ಅದಕ್ಕೆ ಅಡ್ಡಿಪಡಿಸೋಕ್ಕಾಗಲ್ಲ ಅಥವಾ ಅದಕ್ಕೆ ಅಡ್ಡ ಹೋಗೋದಿಲ್ಲ. ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದ್ರ ಮೇಲೆ ನಾನು ಹೇಳಿದ್ನಲ್ಲ, ಈ ಎಸ್, ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚಿಂತನೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ದಾವಣಗೆರೆಯಲ್ಲಿ ಯಾರು ಕೈ ಅಭ್ಯರ್ಥಿ ಅಂತಂದರೆ ಅದು ಎಸ್ ಅವರ ಫ್ಯಾಮಿಲಿ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಬಾರಿ ಕಷ್ಟ ಸಾಧ್ಯ ಇದೆಯಾ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಒಪ್ಪಿಸಿ ಮನವೊಲಿಸಿ ಈ ಭಾಗಕ್ಕೆ ನಿಲ್ಲಿಸೋದು? ಯಾಕೆಂದರೆ ಸಂಸದರಾಗಿ GM ಸಿದ್ದೇಶ್ವರ್ ಆಯ್ಕೆ ಆಗಿದ್ದಾರೆ. ಅದಕ್ಕೆ ಟಾಂಗ್ ಕೊಡೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಯಾರನ್ನು ಆಯ್ಕೆ ಮಾಡ್ಕೋಬೇಕು? ಇಲ್ಲಿ ಕುರುಬ ಸಮುದಾಯದ ಅಭ್ಯರ್ಥಿಯನ್ನು ಹಾಕೋದಂತಂದಾದರೆ ಸೊ ಎಂ ರೇವಣ್ಣ ಅವರಿಗೆ ಅವಕಾಶ ಸಿಗುತ್ತಾ? ಏನು ಮಾತುಕತೆ ಏನಾದರೂ ಆಗಿದೆಯಾ ಇದ್ರ ಬಗ್ಗೆ ಅಂತ? ಹೌದು ಗುರುಪ್ರಸಾದ್, ಏನಪ್ಪ ಕಳೆದ 3 ಬಾರಿ ಏನು ಲೋಕಸಭಾ ಚುನಾವಣೆಯಿಂದ ಸ್ಪರ್ಧಿಸಿದಂತಹ ಎಸ್ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಅವರು GM ಸಿದ್ದೇಶ್ವರ ವಿರುದ್ಧ ಏನು ಪರಾಭವಗೊಂಡಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ಬಾರಿನೂ ಸಹ MP ಕ್ಯಾಂಡಿಡೇಟ್ ಆಗಿ ಅವರೇ ನಿಲ್ಬೇಕು ಅನ್ನೋಂತಹ ಒತ್ತಾಯನ್ನು ಸಹ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಈಗ ತಾವು ಸ್ಪರ್ಧೆ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯಂತಹ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ. ಅದ್ರ ಜೊತೆಗೆ ದಾವಣಗೆರೆಯಲ್ಲಿ ಏನ್ ಲಿಂಗಾಯತ ಸಮುದಾಯ ಇದೆ, ಅದರ ನಂತರ ಬರುವಂತದ್ದು ಏನು ಕುರುಬ ಸಮುದಾಯ, ಸಾಕಷ್ಟು ಜನಸಂಖ್ಯೆ ಇರುವಂತಹ ಕುರುಬ ಸಮುದಾಯದ ಮುಖಂಡರನ್ನ ಈ ಬಾರಿ ದಾವಣಗೆರೆಯ ಲೋಕಸಭಾ ಚುನಾವಣೆಯಿಂದ ಸ್ಪರ್ಧೆ ಮಾಡ್ತಿದ್ದೆ. ಆದ್ರೆ ಕುರುಬ ಸಮುದಾಯದವರೆಲ್ಲ ಒಂದಾಗಿ ಏನು ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡ್ ಬರ್ತಿರುವಂತಹ ವಿಶ್ವಾಸದಲ್ಲಿ ಅವರು ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ಏನು ದಾವಣಗೆರೆಯಲ್ಲಿ ಕುರುಬ ಸಮುದಾಯದ ಯಾವುದೇ ನಾಯಕರು ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಏನು ಎಂ ರೇವಣ್ಣನವ್ರನ್ನ ಕರೆತರಬೇಕು, ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಕರೆತಂದು ಇಲ್ಲಿ ಸ್ಪರ್ಧೆ ಮಾಡಿಸ್ಕೊತಾನಂತಹ ಒಂದು ಮಾತುಗಳು ಸಹ ಕೇಳಿ ಬರ್ತದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಏನು ಎಂ ರೇವಣ್ಣ ಅವರು ಒಂದು ಹೇಳಿಕೆಯನ್ನು ನೀಡಿರುವಂತದ್ದು. ಅಂದ್ರೆ
ಅದು ಕುರುಬ ಸಮುದಾಯದವರ ಒಂದು ಒತ್ತಾಯ ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ತಾವು ಇಲ್ಲಿ ಸ್ಪರ್ಧೆ ಮಾಡುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹೈಕಮಾಂಡ್ ಮತ್ತೆ ಪಕ್ಷ ಸೂಚಿಸಿದ್ದೆ ಆದ್ರೆ ತಾವು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀವಿ. ಎಸ್ ಮಲ್ಲಿಕಾರ್ಜುನ್ ಅವರು ಕಣದಿಂದ ಹಿಂದೆ ಸರಿದಿದ್ದೆ ಆದ್ರೆ ತಾವು ಇಲ್ಲಿ ಪ್ರವೀಣ್, ಇನ್ನು ಲಿಂಗಾಯತ ಪ್ರಾಬಲ್ಯ ಹೊಂದಿರುವಂತಹ ಈ ಭಾಗದಲ್ಲಿ ಕುರುಬ ಸಮುದಾಯದವರನ್ನ ಕಂಟೆಸ್ಟ್ ಮಾಡಿದ್ರೆ ಸೊ ಅಲ್ಲಿ ಗೆಲ್ಲೋಕೆ ಪೂರಕ ವಾತಾವರಣ ಇದೆಯಾ ದಾವಣಗೆರೆನಲ್ಲಿ ಅಂತ? ಹೌದು ಗುರುಪ್ರಸಾದ್, ಏನಪ್ಪಾ ಅಂದ್ರೆ ಕಳೆದ 3 ಏನು ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ GM ಸಿದ್ದೇಶ್ವರ 2007 ನಂತರ ಏನು ಸಂಪೂರ್ಣವಾಗಿ ಏನು ದುರ್ಗದಲ್ಲಿದ್ದಾಗ ಅಂದ್ರೆ ದಾವಣಗೆರೆ ದುರ್ಗದಲ್ಲಿದ್ದಂತಹ ಸಂದರ್ಭದಲ್ಲಿ ಕುರುಬರ ಪ್ರಾಬಲ್ಯವನ್ನು ಹೊಂದಿದ್ದಂತಹ ದಾವಣಗೆರೆ ಏನು ಪ್ರತ್ಯೇಕ ಜಿಲ್ಲೆ ಆದ ನಂತರ ಸಂಪೂರ್ಣವಾಗಿ ಏನು ಲಿಂಗಾಯತರ ಒಂದು ಕೈವಶವಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ತಮ್ಮ ಪ್ರಾಬಲ್ಯವನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಈ ಬಾರಿ ಕುರುಬ ಸಮುದಾಯದವರು ಸಹ ಈ ಒಂದು ಚುನಾವಣೆಯನ್ನ ಏನು ಪ್ರಬಲವಾಗಿ ತೆಗೆದುಕೊಂಡಿರುವಂತದ್ದು. ಅದನ್ನೇ ಈ ಬಾರಿ ಯಾವುದೇ ಕಾರಣಕ್ಕೂ ತಾವು ಕ್ಷೇತ್ರವನ್ನು ಬಿಟ್ಕೊಡ್ಬಾರ್ದು. ಅಂದ್ರೆ ಸತತವಾಗಿ ಕಾಂಗ್ರೆಸ್ ಅಲ್ಲಿ ಭದ್ರಕೋಟೆ ಅನ್ಸ್ಕೊಂಡಿತ್ತು. ಆದ್ರೆ GM ಸಿದ್ದೇಶ್ವರ ಅವರು 3 ಬಾರಿ ಗೆದ್ದಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಕರ್ಕೊಂಡಿದೆ. ಸೊ ಆ ಹಿನ್ನೆಲೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಈ ಬಾರಿ ಸ್ಪರ್ಧೆ ಮಾಡದೇ ಇದ್ರೆ ಕುರುಬರನ್ನ ನಿಲ್ಲಿಸಿ ತಾವು ತಮ್ಮ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು, ಜೊತೆಗೆ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋದು ಸಹ ನಡೆಯುತ್ತಿರುವಂತಹ ಪ್ರಸ್ತುತ ಚರ್ಚೆ ಕೂಡ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.